ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿರತಕ್ಕಂತಹ ಏಷ್ಯಾದ 2ನೇ ಅತಿ ದೊಡ್ಡ ಸೂಳೆಕೆರೆ ಒಡಲು ಇದೀಗ ಬರದಾಗುವಂತಹ ಪರಿಸ್ಥಿತಿ. 7 ರಿಂದ 8 ಅಡಿಗೆ ಇಳಿದಿದೆ ಸೂಳೆಕೆರೆಯ ನೀರಿನ ಪ್ರಮಾಣ. ಚಿತ್ರದುರ್ಗ ಹಾಗೂ ದಾವಣಗೆರೆ ಜಿಲ್ಲೆಗಳಿಗೆ ಕುಡಿಯುವ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಇದೇ ಕೆರೆಯ ಮೂಲಕವಾಗಿ ನೀರನ್ನ ತಲುಪಿಸಲಾಗ್ತಾ ಇತ್ತು. ಕುದುರೆ ತೂಬು ಕೂಡ ಕೆರೆಯಲ್ಲಿ ಕಾಣಿಸಿಕೊಂಡಿದ್ದು ಬರ ಫಿಕ್ಸ್ ಅಂತಿದ್ದಾರೆ ಇಲ್ಲಿನ ರೈತರು. ರಾಜ್ಯದಲ್ಲಿ ಈಗಾಗಲೇ ಬರ ಆವರಿಸುವಂತಹ ಹಿನ್ನೆಲೆಯಲ್ಲಿ ಕೆರೆ ಕಟ್ಟೆಗಳು ಕೂಡ ಸಂಪೂರ್ಣವಾಗಿ ಖಾಲಿ ಆಗ್ತಿರುವಂಥದ್ದು. ನಾವಿವಾಗ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಏಷ್ಯಾದ 2ನೇ ಅತಿ ದೊಡ್ಡ ಕೆರೆಯಾದಂತಹ ಸೂಳೆಕೆರೆ ಬಳಿ ಇದೀವಿ ನೋಡೋದಾಗಿದೆ. ಇದು 2 ಜಿಲ್ಲೆಗಳ ಜೀವನಾಡಿಯಾಗಿರುವಂಥದ್ದು. ಕುಡಿಯೋ ನೀರಿಗಾಗಿರ್ಬೋದು ಮತ್ತು ಕೃಷಿ ಚಟುವಟಿಕೆಗಳಿಗೆ ನೀರು ಹಾಯಿಸುವಂತಹ ಒಂದು ಅತಿ ದೊಡ್ಡ ಕೆರೆ. ಆದರೆ ಈಗ ಕೆರೆಯಲ್ಲಿ ಡೆಡ್ ಸ್ಟೋರೇಜ್ ನೀರಿರುವಂಥದ್ದು, ಪ್ರಮುಖವಾಗಿ ಸೂಳೆಕೆರೆ ತೂಬೇನಿದೆ ಸಂಪೂರ್ಣವಾಗಿ ಖಾಲಿಯಾಗಿರುವಂಥದ್ದು. ಮತ್ತು ನಾವು ದೃಶ್ಯಗಳು ನೋಡೋದಾಗಿದೆ, ಅದನ್ನು ಕುದುರೆ ಲಾಳ ಅಂತಂದು ಕರಿತೀವಿ. ಏನು ಈ ಕೆರೆಯಲ್ಲಿ 10 ಅಡಿಗಿಂತ ಅಂದರೆ 7-8 ಅಡಿ ಇದ್ರೆ ಮಾತ್ರ ಆ ಲಾಳ ಕಾಣುತ್ತೆ. ಏನು ಕೆರೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಡೆಡ್ ಸ್ಟೋರೇಜ್ ಇದ್ರೂ ಕೂಡ ಅದು ರೈತರಿಗೆ ನೀರು ಹೋಗಬೇಕು ಅನ್ನೋ, ಜಮೀನುಗಳಿಗೆ ನೀರು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಕೆರೆ ಕಟ್ಟಿಸಿದಂತಹ ಶಾಂತಮ್ಮವರು ಅದನ್ನು ಕುದುರೆ ತೂಬನ್ನು ನಿರ್ಮಾಣ ಮಾಡಿದ್ರು ಅನ್ನುವಂತಹ ಒಂದು ಹೆಸರು ಕೂಡ ಇರುವಂಥದ್ದು. ಪ್ರಮುಖವಾಗಿ ಆ ತೂಬೇನು ಕಾಣ್ತು ಅಂತ ಅಂದರೆ ಸಂಪೂರ್ಣವಾಗಿ ಬರದ ಛಾಯೆ ಆವರಿಸಿದೆ ಮತ್ತು ಕೆರೆಯಲ್ಲಿ ಡೆಡ್ ಸ್ಟೋರೇಜ್ ನೀರಿದೆ ಅನ್ನುವಂಥದ್ದು ಸಂಪೂರ್ಣವಾಗಿ ಇಲ್ಲಿ ಗ್ರಹಿಕೆ ಆಗಿರುವಂಥದ್ದು. ದಾವಣಗೆರೆ ಆಗಿರ್ಬೋದು ಮತ್ತು ಚಿತ್ರದುರ್ಗ ಈ ಭಾಗಗಳಿಗೆ ಕುಡಿಯೋ ನೀರು ಆಗಿರ್ಬೋದು ಮತ್ತು ಕೃಷಿ ಚಟುವಟಿಕೆಗಳಿಗೆ ಇದೇ ನೀರು ಬಳಸ್ತಾ ಇರುವಂಥದ್ದು. ಆದರೆ ಈಗ ಸಂಪೂರ್ಣವಾಗಿ ಖಾಲಿ ಆಗಿರುವಂಥದ್ದು. ಏನು ದಡಗಳು ಕೂಡ ಕಾಣ್ತಾ ಇರುವಂಥದ್ದು ದೃಶ್ಯಗಳು ನೋಡೋದಾಗಿದೆ. ಸಂಪೂರ್ಣವಾಗಿ ಡೆಡ್ ಸ್ಟೋರೇಜ್ ನೀರಿರುವಂಥ ಹಿನ್ನೆಲೆಯಲ್ಲಿ ಕೇವಲ ಮೀನುಗಳನ್ನ ಹಿಡಿಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರೋ ಹೊರತು ಕುಡಿಯೋ ನೀರಿಗೂ ಕೂಡ ಯೋಗ್ಯವಲ್ಲದ ರೀತಿಯಲ್ಲಿರುವಂಥದ್ದು. ಇನ್ನು 10-15 ದಿನ ಹೋದರೆ ದಾವಣಗೆರೆ ಆಗಿರ್ಬೋದು ಮತ್ತು ಚಿತ್ರದುರ್ಗ ಈ ಭಾಗಕ್ಕೆ ಕುಡಿಯೋ ನೀರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಈಗಾಗಲೇ ಕುಡಿಯೋ ನೀರಿಗೆ ಒಂದು ಅಂದರೆ ಈ ಕೆರೆ ಪಕ್ಕದಲ್ಲಿರುವಂತಹ ಕೆರೆಬೆಳ್ಚಿ ಆಗಿರ್ಬೋದು ಮತ್ತು ರುದ್ರಾಪುರ ಆಗಿರ್ಬೋದು ಮತ್ತು ಸಂತೆಬೆನ್ನೂರು ಈ ಭಾಗಗಳಿಗೆ ಕುಡಿಯೋ ನೀರಿನ ಹಾಹಾಕಾರವೂ ಕೂಡ ಉಂಟಾಗಿರುವಂಥದ್ದು. ಏನು ಸಮುದ್ರ ಪಕ್ಕದಲ್ಲಿದ್ದರೂ ಕೂಡ ಉಪ್ಪಿಗೆ ಬರ ಅನ್ನೋ ರೀತಿಯಲ್ಲಿ ಸೂಳೆಕೆರೆ ಪಕ್ಕದಲ್ಲಿದ್ದರೂ ಕೂಡ ಸುತ್ತಮುತ್ತ ಇರುವಂತಹ ಗ್ರಾಮಗಳಿಗೆ ಕುಡಿಯೋ ನೀರಿನ ಹಾಹಾಕಾರ ಶುರುವಾಗಿರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಸ್ಥಳೀಯರ ಮಾತಾಡ್ಸೋಣ. ಸ್ಥಳೀಯ ಎಷ್ಟು ಸಮಸ್ಯೆ ಆಗಿದೆ ಈ ನೀರಿಂದು ಅಂತ? ಸಮಸ್ಯೆ ಸರ್, ಈಗ ರುದ್ರಾಪುರ ಬಸವರಾಜಪುರ ಅಕ್ಕಪಕ್ಕ ಊರೇನದ ಹೊಸಳ್ಳಿ, ಇದು ಬಸವರಾಜಪುರ, ಅರಸಂಘಟ್ಟ, ಇಟ್ಟಿಗೆ, ಕಕ್ತೂರು ಈ ಕಡೆಗೆ ಏನದವಲ್ಲ ಭಾಳ ಕಡಿಮೆ ನೀರು ಇರೋದ್ರಿಂದ, ಪ್ರಕೃತಿ ಕಡಿಮೆ ಇರೋದ್ರಿಂದ ನೀರನ್ನು ನಾವು ಈ ದನ ಕರುಗಳಿಗಾಗಿರ್ಬೋದು ಇದಕ್ಕಾಗಿರ್ಬೋದು ಕುಡಿಯೋಕ್ಕೆ ನೀರಿಂದ ಭಾಳ ತೊಂದರೆ ಆಗೈತೆ. ಆಮೇಲೆ ಚಿತ್ರದುರ್ಗ, ಚನ್ನಗಿರಿ ಇವಕ್ಕೆಲ್ಲ ನೀರೆಲ್ಲ ಬಿಟ್ಕೊಂಡು ಹೋಗೋದ್ರಿಂದ